ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 16 ನಮ್ಮ 92ನೇ ಬ್ಯಾಚು ಶುರು ಆಗ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ ಒಂದು ಬ್ಯಾಚ್ ಇರುತ್ತೆ, ಸಂಜೆ 7ರಿಂದ 9. ಜ್ಯೋತಿಷ್ಯ ಕಲೀರಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟು, ತುಂಬ ಇಂಟ್ರೆಸ್ಟ್ ಇರುತ್ತೆ, ಕಲಿತು ನಮಗೆ ಮಾರ್ಗದರ್ಶನ ಆಗುತ್ತೆ ಖಂಡಿತ. ಇವತ್ತು ಶುಕ್ರನ ಟ್ರಾನ್ಸಿಟ್ ಬಗ್ಗೆ ಮಾತಾಡೋಣ. ವೃಷಭ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ಶುಕ್ರ. ವೃಷಭ ರಾಶಿ ಸ್ವಂತ ರಾಶಿಯಾಗಿರ್ತಕ್ಕಂಥದ್ದು. 2 ಮನೆಗಳು ಶುಕ್ರನಿಗೆ, ಒಂದು ವೃಷಭ ರಾಶಿ, ಇನ್ನೊಂದು ತುಲಾ ರಾಶಿ. ಶುಕ್ರನಿಗೆ ಇರ್ತಕ್ಕಂಥ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ ಭೂತತ್ವ ಮತ್ತೆ ವಾಯುತತ್ವ, 2 ಮಿಕ್ಸ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ವೃಷಭ ಭೂತತ್ವದಲ್ಲಿ ಬರ್ತಕ್ಕಂಥದ್ದು. ಅವನ ಸ್ವಂತ ಮನೆ ಅಂತ ಹೇಳ್ತೀವಿ. ಸ್ವಂತ ಮನೆ ಹೋದಾಗ ಸ್ವಲ್ಪ ವಿರಾಜಮಾನವಾಗಿರ್ತಾರೆ. ಓನ್ ಹೌಸ್ ಮೋರ್ ಪವರ್ಫುಲ್. ಯಾವಾಗಲೂ ಯಾವುದೇ ಜ್ಯೋತಿಷದಲ್ಲಿ ಎನಿ ಓನ್ ಹೌಸ್ ವಿಲ್ ಬಿ ವೆರಿ ಪವರ್ಫುಲ್. ಶುಕ್ರ ಮುಂದಿನ ತಿಂಗಳು 13ನೇ ತಾರೀಕು, ಜುಲೈ 13ವರೆಗೂ ಕೂಡ ವೃಷಭದಲ್ಲೇ ಇರ್ತಾನೆ. ಸೊ ಲಗ್ನದ ಭವಿಷ್ಯ ನೋಡೋಣ. ಯಾರ್ಯಾರು ಯಾವ್ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ. ನಿಮಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಶುಕ್ರ ಇರಬೇಕು, ವೀನಸ್ ಇರಬೇಕು. ವೀನಸ್ ಒಳ್ಳೆ ಜಾಗದಲ್ಲಿ ಇದ್ರೆ ನಮಗೆ ಲಕ್ಸುರಿ ತಂದು ಕೊಡ್ತಾನೆ. ನವಗ್ರಹಗಳಲ್ಲಿ ಶುಕ್ರ ಇಸ್ ದಿ ಪ್ಲಾನೆಟ್ ಆಫ್ ಲಕ್ಸುರಿ. ವಾಹನ ಖರೀದಿಗೆ ಶುಕ್ರ ಇಂಪಾರ್ಟೆಂಟ್ ಆಗ್ತಾನೆ. ಒಂದು ಡ್ರೆಸ್ ಹಾಕೋಬೇಕಾದ್ರೆ, ಒಂದು ವಾಚ್ ತಗೋಬೇಕಾದ್ರೆ, ಒಂದು ಜ್ಯುವೆಲರಿ ತಗೋಬೇಕಾದ್ರೆ ಕಾರಕತ್ವ ಅಂತ ಕರಿತೀವಿ ನಾವು. ಆ ಕಾರಕತ್ವದ ಗ್ರಹದ ಜೊತೆ ಕಾಂಬಿನೇಷನ್ ಬಂದ್ರೆ ನಾವು ಲಕ್ಸುರಿ ವಿಲ್ ಬಿ ಮೋರ್. ಸೊ ವೀನಸ್ ಒಂದು ಬಹಳ ಸೊಫಿಸ್ಟಿಕೇಟೆಡ್ ಪ್ಲಾನೆಟ್ ಅಂತ ಕರಿತೀವಿ. ಬಹಳ ಪ್ರೆಸ್ಟೀಜಿಯಸ್ ಆಗಿರ್ತಕ್ಕಂಥ ಒಂದು ಪ್ಲಾನೆಟ್. ಹಾಟೆಸ್ಟ್ ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಅಲ್ಲಿ, ನಮ್ಮ ಖಗೋಳ ಶಾಸ್ತ್ರದಲ್ಲಿ ಬುಧ ಬಹಳ ಹತ್ರ ಇದ್ರೂ ಕೂಡ ಶುಕ್ರನಷ್ಟು ಹಾಟ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಶುಕ್ರ ಇಸ್ ವೆರಿ ವೆರಿ ಹಾಟ್, ಸಿಕ್ಕಾಪಟ್ಟೆ. 5 ಕೋಟಿ ದೂರದಲ್ಲಿದ್ದಾನೆ, ಸೂರ್ಯನಿಂದ 5 ಕೋಟಿ ದೂರದಲ್ಲಿದ್ದಾನೆ ಬುಧ. ಶುಕ್ರ 10 ಕೋಟಿ ಕಿಲೋಮೀಟರ್ ದೂರದಾನೆ, ಡಬಲ್. ಅಷ್ಟು ದೂರ ಇದ್ರೂ ಕೂಡ, ಅಷ್ಟು ಕೋಟಿಗಳಷ್ಟೇ ದೂರ ಇದ್ರೂ ಕೂಡ, ಬುಧ ಹತ್ರದಲ್ಲಿದ್ರು ಕೂಡ ಹಾಟ್ ಪ್ಲಾನೆಟ್ ಲೆಕ್ಕಕ್ಕೆ ಶುಕ್ರನೇ ಬರ್ತಕ್ಕಂಥದ್ದು. ಯಾಕಂದ್ರೆ ಶುಕ್ರನಲ್ಲಿರ್ತಕ್ಕಂಥದ್ದು ಮೋರ್ ಆಫ್ ಸಲ್ಫ್ಯೂರಿಕ್ ಆಸಿಡ್, ಹಾಟ್ ವೈಟ್ ಸಲ್ಫ್ಯೂರಿಕ್ ಆಸಿಡ್ಸ್. ಅಲ್ಲಿ ಮಳೆ ಅಂದ್ರೆ ಆಸಿಡ್ ಬೀಳುತ್ತಂತೆ. ಮಳೆ ಅಂದ್ರೆ ಆಸಿಡ್, ಅಷ್ಟು ಹಾಟ್ ಅದು. ಶುಕ್ರಾಚಾರ್ಯ ದೈತ್ಯ ಗುರು, ಶುಕ್ರಾಚಾರ್ಯ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಸಂಜೀವಿನಿ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಗುರು ಕೊಟ್ಟಿಲ್ಲ. ಗುರುವಿನ ಮನೆಯಲ್ಲಿ ಶುಕ್ರ ಶಿಷ್ಯನಾಗಿರ್ತಾನೆ ಮೊದಲು. ಗುರು 2 ಶಿಷ್ಯಂದ್ರು ಗುರುಗೆ, ಒಂದು ಶುಕ್ರ, ಇನ್ನೊಂದು ಬುಧ. ಇಬ್ರು ಕೂಡ ಗುರುವಿನ ಮನೆಗೆ ಹೋಗಿ ಕಲಿತಾರೆ. ಎಲ್ಲಿ? ಮೀನರಾಶಿಲಿ. ಮೀನರಾಶಿ ಗುರುವಿನ ತತ್ವ. ಅಲ್ಲಿ ಒಬ್ಬ ಕಳ್ಳ ಆಗ್ತಾನೆ, ಶಿಷ್ಯರಲ್ಲಿ ಒಬ್ಬ ಕಳ್ಳ ಆಗ್ತಾನೆ. ಗುರು ಹೇಳ್ಕೊಟ್ಟಿರ್ತಕ್ಕಂಥದ್ದೆಲ್ಲ ಕಾಪಿ ಹೊಡಿತಾನೆ. ಕಾಪಿ ಹೊಡೆದು ಎಲ್ಲರಿಗೂ ಪ್ರದರ್ಶಿಸ್ತಾನೆ. ಎಲ್ಲರಿಗೂ ಅರ್ಥ ಆಗುತ್ತೆ ಮೋಸ ಮಾಡಿದಾನೆ ಅಂತ ಹೇಳಿ. ಅವನಿಗೆ ಉಚ್ಚ ಸ್ಥಾನ ಸಿಗಲ್ಲ. ನಿನ್ ಮನೆಗೆ ನೀನು ಹೋಗು, ಕುತ್ಕೋ, ಅಲ್ಲಿ ಬೇಕಾದ್ರೆ ನೀನ ಬಡ್ಕೋ ಅಂತ ಹೇಳಿ ಬುಧ ಕನ್ಯಾ ರಾಶಿಲಿ ಉಚ್ಚ ಸ್ಥಾನ. ಗುರು ಇನ್ನೊಬ್ಬ ಶಿಷ್ಯನಾಗಿರ್ತಕ್ಕಂಥ ಶುಕ್ರನಿಗೆ ಒಂದು ಒಳ್ಳೆ ಪಾಠ ಹೇಳ್ಕೊಟ್ಟು, ಸ್ವಲ್ಪ ಶೃಂಗಾರ ಕಾವ್ಯದಲ್ಲಿ ಮತ್ತೆ ಸಂಗೀತದಲ್ಲಿ, ನಾಟ್ಯದಲ್ಲಿ ಶುಕ್ರ ಹೆಚ್ಚಿನ ಅಧ್ಯಯನ ಮಾಡಿ ಅದರಲ್ಲಿ ಒಂದು ಉನ್ನತ ವ್ಯಾಸಂಗ ಮಾಡಿ ಅವನೊಬ್ಬ ಗುರು ಆಗಕ್ಕೆ ಲಾಯಕ್ಕಾಗಿ, ಅದಕ್ಕೆ ಮೀನರಾಶಿಲಿ ಶುಕ್ರ ಉಚ್ಚ ಅಂತ ಹೇಳ್ತೀವಿ. ಮೀನರಾಶಿ ಗುರುವಿನ ಮನೆಯಲ್ಲಿ ಶುಕ್ರ ಉಚ್ಚ, ಬುಧ ನೀಚ. ಸೊ ಅದೇ ಬುಧ ಕನ್ಯಾ ರಾಶಿಗೆ ಹೋದಾಗ ಅವನು ಉಚ್ಚ ಅಷ್ಟೇ. ಅವನ ಮನೆ ಯಾವುದೇ ಗ್ರಹಗಳು ತಗೊಳ್ಳಿ, ಬೇರೆ ಬೇರೆ ಮನೆಗಳಲ್ಲಿ ಉಚ್ಚರಾಗಿರ್ತಾರೆ.
ಅಂದ್ರೆ ಒಳ್ಳೆ ಒಂದು ಪೊಸಿಷನ್, ಟಾಪ್ ಪೊಸಿಷನ್ ಇರ್ತಾರೆ ಪರಾಶರದಲ್ಲಿ. ಆದ್ರೆ ಬುಧ ಒಬ್ಬನೇ, ಯಾರು ಸೇರಿಸ್ಕೊಳ್ಳಲ್ಲ. ಅದು ಸತ್ಯಯುಗದಿಂದ ನಡೆದಿದೆಯಂತೆ. ಗುರುಗಳು ಶಿಷ್ಯಂದ್ರಿಗೆ ಎಲ್ಲ ಪಾಠ ಚೆನ್ನಾಗಿ ಮಾಡ್ತಾರಂತೆ, ಎಲ್ಲ ಹೇಳ್ಕೊಡ್ತಾರಂತೆ. ಕೆಲವು ಶಿಷ್ಯಂದ್ರು ಚೆನ್ನಾಗಿ ಕಲಿತು ಗುರುಗಳಿಗೆ ಮೆಚ್ಚುಗೆ ಆಗ್ತಾರಂತೆ. ಕೆಲವು ಶಿಷ್ಯಂದ್ರು ಈ ರೀತಿ ಹತ್ರದಲ್ಲೇ ಇಟ್ಕೊಂಡು ಗುರುದ್ರೋಹ ಮಾಡ್ತಕ್ಕಂಥ ಶಿಷ್ಯಂದ್ರು ಇರ್ತಾರಂತೆ. ಅದನ್ನು ಬುಧನ ಕ್ಯಾಟಗರಿಗೆ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಎಲ್ಲರೂ ಕೇಳಿದಿರೋದು. ಸೊ ಗುರುವಿಗೆ ಫಸ್ಟ್ ನಾವು ಗುಲಾಮ್ನಾಗ್ಬೇಕು. ಫಸ್ಟ್ ಅವ್ರು ಏನೋ ತಪ್ಪು ಮಾಡ್ತಾರೋ, ಹೇಳೋದ್ರಲ್ಲಿ ತಪ್ಪಿರುತ್ತೋ, ಹೇಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೋ, ಗುರುನೇ ಅಷ್ಟೇ ಫೈನಲ್. ನೀವು ಒಂದಕ್ಷರ ಕಲೀರಿ, ಎ ಕಲೀರಿ, ಬಿ ಕಲೀರಿ, ಸಿ ಕಲೀರಿ, ಗುರುನೇ. ಆ ಅರ್ಹತೆ ಇರತಕ್ಕಂಥವ್ರು. ಎಲ್ಲರೂ ಹೇಳ್ತಾರೆ ನಾವು ಹೇಳ್ಕೊಡ್ತೀವಿ ಬನ್ನಿ ಅಂತ, ಎಲ್ಲರೂ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕಾಪಿ ಕ್ಯಾಟ್ ಗುರುಗಳು ಇರ್ತಾರೆ. ಸೊ ಇಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೆ. ಶುಕ್ರನಿಗೆ ಒಂದು ಪವರ್ ಕೊಡ್ತಾನೆ, ಲೆಟ್ ಯು ಬಿಕಮ್ ಎ ಗುರು ಫಾರ್ ಎವ್ರಿಬಡಿ. ಅವನಿಗೆ ಮೃತ ಸಂಜೀವಿನಿ ವಿದ್ಯೆ ಗೊತ್ತಾಗುತ್ತೆ. ಶುಕ್ರನಿಗೆ ಮೃತ ಸಂಜೀವಿನಿ ವಿದ್ಯೆ ವರ ಪಡಿತಾನೆ, ಶಿವನಿಂದನೇ ವರ ಪಡಿತಾನೆ. ಪಡೆದಾಗ ಊರವ್ರಿಗೆಲ್ಲ ಹಂಚ್ಬಿಡ್ತಾನೆ ಮೃತ ಸಂಜೀವಿನಿ ಮಂತ್ರ. ಯಾರು ಸಾಯ್ತಾದ್ರೆ ಮಂತ್ರ ಹೇಳ್ಕೊಳ್ಳಿ, ಸಾಯಕಿನ ಮುಂಚೆ ಹೇಳ್ಕೊಳ್ಳಿ, ಬದುಕ್ಬಿಡ್ತೀರಾ. ಕಾಯಿಲೆ ರೋಗ ಬಂತ ಬದುಕ್ಬಿಡ್ತೀರಾ. ಇದೆಲ್ಲ ಕಲಿಯುಗದಲ್ಲ, ಸತ್ಯಯುಗದಲ್ಲಿ ನಡೆದಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ. ಕಲಿಯುಗದಲ್ಲಿ ಯಾವುದೂ ನಡೆಯಲ್ಲ. ಯಾಕಂದ್ರೆ ಎಲ್ಲ 75% ಕಪಟ, ಇನ್ 25% ಎಲ್ಲ ಉಳಿದಿರುತ್ತಂತೆ ಪುಣ್ಯ. ಆ 25% ಪುಣ್ಯ 75%ಗೆ ಕ್ಯಾಮಫ್ಲಾಜ್ ಆಗುತ್ತೆ, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಸತ್ಯಯುಗದಲ್ಲಿ ಉಲ್ಟಾ 75%, 100% ಪುಣ್ಯವಂತರು. ಕಮ್ಮಿ ಆಯಿತು ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಕಮ್ಮಿ ಹಾಕೊಂಡ್ಬಂತು. ತ್ರೇತಾಯುಗದಲ್ಲಿ 50 ಅಂತಾರೆ, ಆಮೇಲೆ 100, 75, 50, ಇಲ್ಲಿ 25 ಪುಣ್ಯ. ಸೊ ಇಲ್ಲಿ ಯಾರೇ ಏನೇ ಪವಾಡಗಳು ಪ್ರದರ್ಶನ ಮಾಡಿದ್ರು ಕೂಡ ಅದು ಒರಿಜಿನಲ್ ಅಲ್ಲ, ವೆರಿ ರೇರೆಸ್ಟ್ ಆಫ್ ದಿ ರೇರ್. ಆಮೇಲೆ ಯಾರು ಕೂಡ ಪವಾಡಗಳನ್ನ ಪ್ರದರ್ಶನ ಮಾಡಕ್ಕೆ ಯೋಗ್ಯರಲ್ಲ ಕಲಿಯುಗದಲ್ಲಿ. ಏನೋ ಒಂದು ಕಾರಣದಿಂದ ಮಾಡ್ತಾರೆ ಅಷ್ಟೇ. ಕೆಲವೆಲ್ಲ ನೋಡ್ತಾ ಇರ್ತೀವಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೂ ಬೀಳಿಸೋದೆಲ್ಲ, ಅದೇನಂತ ಏನು ಯಾರು ನಾಸಾದವರು, ಇಸ್ರೋದವ್ರು ಬಂದು ಇವ್ರು ಹೆಂಗ್ ಹೂವು ಬೀಳಿಸ್ತಾರೆ ಅಂತ ಯಾರು ಏನು ಕೇಳಲಿಲ್ಲ. ಎಲ್ಲರಿಗೂ ಗೊತ್ತು, ಈ ಕ್ಯಾಮ್ರಾ ಗಿಮಿಕ್ ಅಂತ ಊರವ್ರಿಗೆ ಗೊತ್ತು. ಇದು ನಾನು ನಿಜವಾಗ್ಲೂ ಹೇಳ್ತಕ್ಕಂಥದ್ದು. ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ ಇರ್ತಕ್ಕಂಥವ್ರಿಗೆ, ಸ್ವಲ್ಪ ನಮಗೆ ಅಷ್ಟೊಂದು ಓದಿಲ್ಲ, ಅರಿವಾಗಲ್ಲ, ಅರಿವಿಲ್ಲದೆ ಇರ್ತಕ್ಕಂಥವ್ರಿಗೆ ಇದೊಂಥರ ಮೋಡಿ ವಿದ್ಯೆ ಹೇಳಿ ಅವರು ಏನೋ ಇವ್ರ ಹತ್ರ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥ ಕಪಟ ಜನಗಳು ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹೂವು ಬೀಳಿಸ್ತಕ್ಕಂಥದ್ದು ಅದೇನು ನಮ್ಗೇನು ಶಕ್ತಿ ಇರ್ತದೆ, ಅದೇ ಸೈನ್ಸ್ ಅವ್ರು ಏನಾರು ಕೇಳಿದ್ರೆ ಬಂದು ಇನ್ನೂ ಬಾಯಿಗೆ ಹೋಗಿತಾರೆ, ಮಾಡೋ ಕೆಲಸ ಇಲ್ಲ, ಇನ್ನೂ ಮೌಢ್ಯದಲ್ಲೇ ಇದೀವಿ ಅಂತ ಬೈತಾರೆ. ಇದನ್ನ ಕ್ಲೀನ್ ಆಗಿ ಸೈನ್ಸ್ ಪ್ರಕಾರ ತಗೊಂಡ್ರೆ ಡೆಫಿನೆಟ್ಲಿ ದೇರ್ ಇಸ್ ಎನ್ ಎಫೆಕ್ಟ್ ಅಂಡ್ ಎ ಕಾಸ್. ದೇರ್ ಇಸ್ ಡೆಫಿನೆಟ್ಲಿ ಎನ್ ಎಫೆಕ್ಟ್ ಅಂಡ್ ಎ ಕಾಸ್. ಆ ಎಫೆಕ್ಟ್ ಕಾಸು ಹೇಗಾಗುತ್ತೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಅದನ್ನೇ ನಮ್ಮ ಋಷಿಮುನಿಗಳು ಕೊಟ್ಟಿರೋದು. ಪವಾಡ ಅಂತ ಏನಿಲ್ಲ. ಪವಾಡ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ, ಮೇಲ್ ನೋಡು. ಚಂದ್ರ ಇದ್ದಾನೆ, ಅದೇ ಒಂದು ದೊಡ್ಡ ಪವಾಡ. ಸೂರ್ಯ ಇದ್ದಾನೆ, ಅದೇ ಪವಾಡ. ಅದಕ್ಕಿಂತ ಇನ್ನೇನು ಪವಾಡ ಬೇಕು? ಸೂರ್ಯ ಎಂತ ಸೂರ್ಯ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ ಇಲ್ಲಿ ಕೂತಿರೋರು. ಯಾರ್ಯಾರು ವೀಕ್ಷಣೆ ಇದಿರೋ ಒಬ್ರು ಇಲ್ಲ. ಊಟ ಇಲ್ಲ ನಮ್ಗೆ ಸೂರ್ಯ ಇಲ್ಲ ಅಂದ್ರೆ. ಈ ಭೂಮಿ ಸುತ್ತಾ ಇಲ್ಲ ಅಂದ್ರೆ ನಮ್ಗೆ ಏನೂ ಇಲ್ಲ, ಜೀವನೇ ಇಲ್ಲ. ನಿಂತೋಗ್ಬಿಟ್ರೆ ಏನಾದ್ರು ಭೂಮಿ ಸುತ್ತೋದು ಗಾನ್. ಯಾವ ಟೆಕ್ನಾಲಜಿ ಏನೂ ಮಾಡೋಕ್ಕಾಗಲ್ಲ. ನೀವು ಎಂತ ಎಸಿಲಿರಿ, ಎಂತ ಕೂಲ್ ವಾಟರ್ ಅಲ್ಲಿರಿ, ಎಲ್ಲಾರು ಇರಿ, ಒನ್ಸ್ ಏನಾರು ಭೂಮಿ ಸುತ್ತೋದು ನಿಂತ್ಕೊಂಡ್ರೆ ಓನ್ಲಿ 1 ವೀಕ್ ಆಲ್ ವಿಲ್ ಬಿ ಡೆಸ್ಟ್ರಾಯ್ಡ್. ಜಸ್ಟ್ 1 ವೀಕ್ ನಿಂತ್ಕೊಂಡ್ರೆ ಈ ಭೂಮಿ. ಇದು ವಿಸ್ಮಯನ ನಾವು ಯಾವಾಗ್ಲೂ ಕೂಡ ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ದು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮೆಚ್ಕೊಳ್ರಪ್ಪ, ಮೆಚ್ಕೊಳ್ಳಿ, ಎಂತ ಬ್ಯೂಟಿ ಇದೆ ಅಂತ. ನಾವು ಇಗ್ನೋರೆನ್ಸ್ ಅಲ್ಲಿ ಇದೀವಿ. ಇದನ್ನೇ ಇಗ್ನೋರೆನ್ಸ್ ಅಂತ ಕರೆಯೋದು, ಇನ್ಯಾವುದನ್ನು ಅಲ್ಲ. ವಿ ಶುಡ್ ಬಿ ಇನ್ ಎ ಸ್ಟೇಟ್ ಆಫ್ ಸ್ಪಿರಿಚುವಲ್ ಮೈಂಡ್ ಅಂತಂತಾರೆ. ವಿ ಶುಡ್ ಬಿ ಇನ್ ಎ ಸ್ಟೇಜ್ ಆಫ್ ಡಿಫರೆಂಟ್. ನಮಗೆ ಒಂದು ಇಗ್ನೋರೆನ್ಸ್ ಹೋಗ್ಬೇಕು ಅಂತ. ಏನು ಇಗ್ನೋರೆನ್ಸ್ ಅಂತ ಏನಿಲ್ಲ. ಇದು ಇಗ್ನೋರೆನ್ಸ್ ಅಂದ್ರೆ ಏನು? ವಿ ಹ್ಯಾವ್ ಟು ರೆಸ್ಪೆಕ್ಟ್ ವಾಟ್ ಈಸ್ ಆಲ್ರೆಡಿ ದೇರ್ ಹಿಯರ್. ಅದೇ ಇಗ್ನೋರೆನ್ಸ್ ಇಂದ ದೂರ ಹೋಗ್ತಕ್ಕಂಥದ್ದು. ಕಮ್ ಔಟ್ ಆಫ್ ದಿ ಇಗ್ನೋರೆನ್ಸ್ ಅಂತ ಹೇಳ್ತಕ್ಕಂಥದ್ದು. ಏನಿದೆ ಇಲ್ಲಿ ವಿಸ್ಮಯ ಯಾರೊಬ್ರು ಮಾಡಿದ್ದಾರೆ, ಲೆಟ್ ಅಸ್ ರೆಸ್ಪೆಕ್ಟ್ ದೆಮ್. ಆ ರೆಸ್ಪೆಕ್ಟ್ ಇಟ್ ಸೆಲ್ಫ್ ಇಸ್ ಆಧ್ಯಾತ್ಮಿಕ, ಇನ್ನೇನೂ ಇಲ್ಲ.
ಆಧ್ಯಾತ್ಮಿಕ ಅಂತಂದ್ರೆ ಏನೋ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ನಮ್ದು ಅಂತ ಮೆಚ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಪ್ರಕೃತಿಯನ್ನ ಮೆಚ್ಕೊಂಡ್ರೆ ಅದೇ ಆಧ್ಯಾತ್ಮಿಕ, ಇನ್ನೇನು ಅಲ್ಲ. ಈ ಪ್ರಕೃತಿನ ದಿನ ಕುತ್ಕೊಂಡು ಜಪ ಮಾಡೋದು, ಮಾಲೆ ಹಾಕೊಂಡು ಕುತ್ಕೊಳ್ಳೋದು, ಕಾವಿ ಹಾಕೊಂಡು ಕುತ್ಕೊಳ್ಳೋದು ಅದೆಲ್ಲ ಅಲ್ಲ. ಜಸ್ಟ್ ಥಿಂಕಿಂಗ್ ಹೂ ಕ್ರಿಯೇಟೆಡ್ ದಿಸ್, ಯಾಕೆ ನಾನು ಬಂದಿದ್ದೀನಿ, ಯಾತಕ್ಕೋಸ್ಕರ ನಾನು ಇದ್ದೀನಿ, ಆ ಒಂದು ಮೂಲ ಹುಡುಕ್ತಾನೆ ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವನು. ಕುತ್ಕೊಂಡು ಜಪ ಮಾಡಿಕೊಂಡು ಮಂತ್ರ ಹೇಳ್ಕೊಂಡು ವೇಷ ಹಾಕೊಂಡು ಕುತ್ಕೊಂಡಿರೋನು ಆಧ್ಯಾತ್ಮಿಕ ಅಲ್ಲ. ಈ ವಿಸ್ಮಯನ ಅರ್ಥ ಮಾಡ್ಕೊಳ್ತಾನೆ. ಯಾರು ತಂದಿಟ್ಟವರು? ಈ ಭೂಮಿ ಮೇಲೆ 80% ನೀರಿದೆ. ಯಾರು ಬಂದು ನೀರು ತುಂಬಿದವ್ರು ಇಲ್ಲಿ? ನೀರು ಯಾರು ತುಂಬಿದವರು? ನಮಗೆ ಒಂದು ಮಳೆ ಇಲ್ಲ ಅಂದ್ರೆ ನೀರೇ ಇಲ್ಲ ಇಲ್ಲಿ. ಎಷ್ಟು ಸೀಸನ್ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ. ಸಮ್ಮರ್ ಬರಬೇಕು, ವಿಂಟರ್ ಬರಬೇಕು, ರೈನಿ ಸೀಸನ್ ಬರಬೇಕು, ಸ್ಪ್ರಿಂಗ್ ಬರಬೇಕು, ಆಟಮ್ ಬರಬೇಕು. 6 ಋತುಗಳು ಎಷ್ಟು ಪರ್ಫೆಕ್ಟ್ ಹಾರ್ಮೋನಿಯಿಂದ ಇದೆ ನಾವೆಲ್ಲ ಬದುಕಕ್ಕೆ. ಇಷ್ಟು ಕಂಫರ್ಟ್ ಆಗಿ ಮಾಡಿಕೊಟ್ಟವರು ಯಾರು ಅಂತ ನಮ್ಮ ಋಷಿಮುನಿಗಳು ಹೋಗಿ ಅದನ್ನ ಕಂಡಿಡಿದು, ಅವ್ನು ಇನ್ನೂ ಬಂದಿಲ್ಲಪ್ಪ, ನಮಗೂ ಸಿಕ್ಕಿಲ್ಲ ಅಂತ ಅವರು ಹೇಳಿ ಬರೆದಿಟ್ಬಿಟ್ಟು ಹೋದ್ರು. ಇವ್ನು ಯಾರೋ ಒಬ್ಬ ಇದ್ದಾನೆ, ಅವ್ನು ನಮಸ್ಕಾರ ಮಾಡೋಣ, ನಾವು ನಮಸ್ಕಾರ ಮಾಡಿದ್ವಿ, ಬರಲಿಲ್ಲ, ಇನ್ನು ನೀವಾದ್ರೂ ನಮಸ್ಕಾರ ಮಾಡಿ ಸಿಗ್ತಾನೇನೋ. ಸಂಬಡಿ ಹ್ಯಾಸ್ ಡನ್ ದಿಸ್. ಆ ಸಂಬಡಿನೇ ಆಧ್ಯಾತ್ಮಿಕ. ಸಂಬಡಿ. ಆ ವಿಸ್ಮಯನ ನೋಡಿದಾಗ ನಮಗೆ ಅಹಂಕಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ನಾವೇನಿಲ್ಲ, ತೃಣಕ್ಕೆ ಸಮಾನ. ಏನು ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಒಂದು ದೇಹನೇ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕ್ರಿಯೇಷನ್. ಒಂದು ಹಾರ್ಟ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಒಂದು ಪ್ಯಾಂಕ್ರಿಯಾಸ್ ಮಾಡೋಕ್ಕಾಗಲ್ಲ, ಒಂದು ಲಿವರ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಒಂದು ಕಿಡ್ನಿ, ಇನ್ನೊಂದು ದಾನ ಮಾಡಬೇಕು. ದೇರ್ ಇಸ್ ನೋ ಆರ್ಟಿಫಿಷಿಯಲ್ ಕಿಡ್ನಿ ಅವೈಲಬಲ್. ಯಾರ್ದಾದ್ರು ಕಿಡ್ನಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಇನ್ನೊಬ್ರು ಕಿಡ್ನಿ ಕೊಡ್ಲೇಬೇಕು. ಇನ್ನೊಂದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯನ ಕಿಡ್ನಿನೇ ಹಾಕ್ಬೇಕಲ್ಲಿ. ದಟ್ ಈಸ್ ದಿ ಇನ್ನರ್ ಇಂಜಿನಿಯರಿಂಗ್, ಕ್ವಾಲಿಟಿ ಇಂಜಿನಿಯರಿಂಗ್, ಎಕ್ಸಲೆಂಟ್ ಇಂಜಿನಿಯರಿಂಗ್. ಈ ಮಾಡಿರ್ತಕ್ಕಂಥ ಇಂಜಿನಿಯರಿಂಗ್ ಯಾರು ಅಂತ ಆಲೋಚನೆ ಮಾಡಿ ಅವನ್ನ ಕೊಂಡಾಡಿ ಅವನಿಗೊಂದು ಹೆಸರು ಕೊಟ್ಟು ಯು ಆರ್ ಗ್ರೇಟ್ ಕ್ರಿಯೇಟರ್ ಅಂತ ಹೇಳೋದೇ ಆಧ್ಯಾತ್ಮಿಕ ಭಗವಂತ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಸೊ ಶುಕ್ರನ ಬಗ್ಗೆ ಮಾತಾಡ್ತಾ ಇದ್ವಿ. ಮೇಷ, ಫಸ್ಟ್ ಮೇಷಕ್ಕೆ ಹೋಗೋಣ. ಮೇಷ ಲಗ್ನದವ್ರಿಗೆ, ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಜುಕೇಶನ್ ಸ್ವಲ್ಪ ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಫಸ್ಟ್ ಕ್ಲಾಸ್ ಟೈಮ್, ಹೆಚ್ಚು ಹಣ ಗಳಿಸ್ತಾರೆ. ಏನಾದ್ರು ವ್ಯಾಪಾರದ ವಿಚಾರದಲ್ಲಿ ಯಾರಾದ್ರೂ ಕೆಲಸದಲ್ಲಿ ಉದ್ಯೋಗದಲ್ಲಿದ್ರೆ ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ ಮೇಷ ಲಗ್ನದವ್ರಿಗೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಹೆಚ್ಚು ಹಣ, ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಮುಂದಿನ ತಿಂಗಳು 13ನೇ ತಾರೀಕುವರೆಗೂ ನಿಮ್ಮ ದಶಾಭುಕ್ತಿಗಳು ಸ್ವಲ್ಪ ಸಪೋರ್ಟ್ ಮಾಡಬೇಕು ಗೋಚಾರಕ್ಕೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಮಯ. ಹೊಸ ಸಂಬಂಧ ಏನಾದ್ರು ನೋಡ್ತಾ ಇದ್ದೀರಾ, ನ್ಯೂ ವಧು ವರ ನೋಡ್ತಾ ಇದ್ದೀರಾ, ನ್ಯೂ ರಿಲೇಶನ್ಶಿಪ್ ನೋಡ್ತಾ ಇದ್ದೀರಾ, ದಿ ಬೆಸ್ಟ್ ಟೈಮ್ ಮುಂದಿನ ತಿಂಗಳು 13 ಜುಲೈ ಒಳಗಡೆ ಮೇಷ ಲಗ್ನದವರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಅಂತ ಏನ್ ಮೇಜರ್ ಇಲ್ಲ, ಜಾಸ್ತಿ ಪ್ರಾಬ್ಲಮ್ ಇಲ್ಲ, ಕಮ್ಮಿನೂ ಇಲ್ಲ. ದಶಾಭುಕ್ತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅಲ್ಲಿ ನೋಡ್ಕೋಬೇಕಾಗತ್ತೆ ಎಲ್ಲಿ ಕೂತಿದ್ದಾರೆ ಅಂತ. ಗೋಚಾರ ರೀತಿ ಯಾವುದೇ ಸಮಸ್ಯೆ ಇಲ್ಲ. ಇದು ಮೇಷ ಲಗ್ನದವರಿಗೆ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಸ್ವಲ್ಪ ಜಾಸ್ತಿ ಮಾರು ಹೋಗ್ತಕ್ಕಂಥದ್ದು, ಸ್ವಲ್ಪ ಶಿಫ್ಟ್ ಆಗ್ಬಿಡ್ತಾರೆ. ಚೆನ್ನಾಗಿ ಓದ್ತಾ ಇರೋರು ಸಡನ್ ಶಿಫ್ಟ್ ಆಗ್ತಕ್ಕಂಥದ್ದು, ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ವೃಷಭ ಲಗ್ನದವರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ರೆ ಈ ಒಂದು ವಿಚಾರ ಆಗ್ತಕ್ಕಂಥದ್ದು. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಶ್ರಮ ಜಾಸ್ತಿ ಆಗುತ್ತೆ, ಬಟ್ ಒಳ್ಳೆ ಉದ್ಯೋಗ, ಶ್ರಮ ಜಾಸ್ತಿ ಜೊತೆ ಒಳ್ಳೆ ಒಂದು ಆದಾಯ ಬರ್ತಕ್ಕಂಥ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಸಮಸ್ಯೆ. ಏನೇ ಬಂದ್ರು ಕೂಡ, ಏನೇ ಮಾಡಿದ್ರು ಕೂಡ ಯಾಕೋ ವ್ಯಾಪಾರ ಡಲ್ಲು, ವರ್ಕೌಟ್ ಆಗ್ತಾ ಇಲ್ಲ, ಬಂದಿದ್ದ ದುಡ್ಡೆಲ್ಲ ಖರ್ಚಾಗ್ತಾ ಇದೆ, ಇಲ್ವೇ ಇಲ್ಲ. ವೆರಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಟೈಮ್. ತುಂಬಾ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಟೈಮ್. ವ್ಯಾಪಾರ ಆಗ್ತಾ ಇದೆ, ನಿಲ್ತಾ ಇಲ್ಲ, ಪ್ರಾಫಿಟಬಿಲಿಟಿ ಅಂತ ನೋಡ್ತಾ ಇಲ್ಲ, ಸೇವಿಂಗ್ಸ್ ಅಂತ ನೋಡ್ತಾ ಇಲ್ಲ ಅಂತ ಬರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ವೆರಿ ಡಿಫಿಕಲ್ಟ್ ಟೈಮ್, ವೆರಿ ವೆರಿ ಡಿಫಿಕಲ್ಟ್ ಟೈಮ್. ವೈವಾಹಿಕ ಜೀವನದಲ್ಲಿ ತುಂಬಾನೇ ಡಿಫಿಕಲ್ಟ್ ಟೈಮ್ ಇದೆ. ಒಂದು ರೀತಿ ಏನಾದ್ರೂ ಮದುವೆ ಏನಾದ್ರು ಸೆಟ್ ಆದ್ರೆ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು, ಮಾತಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಗೋಚಾರ ಕೂಡ ನಮಗೆ ಎಫೆಕ್ಟ್ ಮಾಡ್ಬಿಡುತ್ತೆ. ಎಷ್ಟೊಂದ್ಸತಿ ನಾವು ದಶಾಭುಕ್ತಿ ಅಂತರ್ಭುಕ್ತಿ ನೋಡ್ತಾ ಇರ್ತೀವಿ,
ನಮ್ಗೆ ಏನಾದ್ರು ಒಂದು ಸಮಸ್ಯೆ ಬಂದ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಗೋಚಾರದಲ್ಲೂ ಎಫೆಕ್ಟ್ ಆಗ್ಬಿಟ್ಟಿರುತ್ತೆ ನಮಗೆ. ಸೊ 360 ಡಿಗ್ರಿ ಎಲ್ಲರೂ ನೋಡಕ್ಕೆ ಮಾನವನಿಗೆ ಅಷ್ಟು ಈಸಿಯಾಗಿ ಆಗಲ್ಲ. ದೋ ವಿ ಕ್ಯಾನ್ ಸಿ ಅಪ್ ಟು ದ ಲೆವೆಲ್ ಆಫ್ 60-65%. ಸೊ ಗೋಚಾರದಲ್ಲೂ ನೋಡ್ಬೇಕಾಯ್ತು. ಸಡನ್ ಆಗಿ ಯಾರೋ ಒಬ್ರು ಏನೋ ಆಗ್ಬಿಡುತ್ತೆ ಅವ್ರಿಗೆ ಜೀವನದಲ್ಲಿ, ಒಂದ್ಸರಿ ದಶಾಭುಕ್ತಿ ಅಂತರ್ಭುಕ್ತಿಗಳಿರಲ್ಲ. ಆ ಟೈಮಲ್ಲಿ ನಾವು ಟ್ರಾನ್ಸಿಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ಸ್ಟ್ರಾಂಗ್ ಆಗಿ. ವೆರಿ ಪ್ರಾಬ್ಲಮ್ಯಾಟಿಕ್ ಟೈಮ್ ಆಗಿರ್ತಕ್ಕಂಥದ್ದು. ಅದನ್ನು ನಾವು ನೋಡ್ಬೇಕಾಗತ್ತೆ. ಅದು ಗಾಡ್ಸ್ ವಿಲ್ ಅಂತ ನಾವು ಕರಿತೀವಿ. ವೈವಾಹಿಕ ಜೀವನದಲ್ಲಿ ಆಲ್ರೆಡಿ ಆಗಿರೋರಿಗೆ ಸ್ವಲ್ಪ ವೈಮನಸ್ಸೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹಣಕಾಸು ವಿಚಾರದಲ್ಲಿ ಓವರ್ ಆಲ್ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಓವರ್ ಆಲ್ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಮತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ಸಮಸ್ಯೆ ಬಿಟ್ರೆ ಇನ್ನು ಮಿಕ್ಕ ವಿಚಾರದೆಲ್ಲ ವೃಷಭ ಲಗ್ನದವ್ರಿಗೆ ಸಾಧಾರಣ ಫಲ. ಮುಂದಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯದ ಸಮಯ. ಎಜುಕೇಶನ್ ಅಲ್ಲಿ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತದೆ. ದಶಾಭುಕ್ತಿಗಳು ನಿಮ್ದು ಶುಕ್ರ ಇರಬೇಕು. ವೆರಿ ಇಂಪಾರ್ಟೆಂಟ್. ದಶಾಭುಕ್ತಿ ನಿಮಗೆ ಶುಕ್ರ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ನೋಡಿದಾಗ ಸ್ವಲ್ಪ ಎಜುಕೇಶನ್ ಸ್ವಲ್ಪ ವೀಕ್ ಆಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೆರಿ ಟಫ್ ಟೈಮ್. ಉದ್ಯೋಗ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಇದೆ, ಜಾಬ್ ಕಳ್ಕೊಳ್ಳೋ ಕಾಂಬಿನೇಷನ್ ಇದೆ, ಅಥವಾ ದುಡ್ಡು ಕೊಟ್ಟು ಯಾರ ಜೊತೆ ಆದ್ರೂ ಕಳ್ಕೊಳ್ಳೋ ಕಾಂಬಿನೇಷನ್ ಬರ್ತಾ ಇದೆ. ಸ್ವಲ್ಪ ದುಡ್ಡು ವ್ಯವಹಾರ ಮಿಥುನ ಲಗ್ನದವರು ಬಹಳ ಕೇರ್ಫುಲ್ ಆಗಿರಿ. ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದಲ್ಲಿ ನಿಮಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಗೋಚಾರ ಫಲದಲ್ಲಿ. ಬಿಸ್ನೆಸ್ ಅಲ್ಲಿ ಇರೋರಿಗೆ ಲಾಭನೇ ಕಷ್ಟ, ತುಂಬಾನೇ ಟಫ್ ಇದೆ. ದಶಾಭುಕ್ತಿ ಏನಾದ್ರು ಬಹಳ ಫೇವರಬಲ್ ಆಗಿದ್ರೆ ಇದೊಂದು ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ. ದಶಾಭುಕ್ತಿಗಳು ಕೂಡ ಬಹಳ ನೆಗೆಟಿವ್ ಇದ್ರೆ ಇದು ಹೈಲಿ ನೆಗೆಟಿವ್ ಆಗಿಬಿಡುತ್ತೆ. ಇದ್ರ ಸೇರ್ಕೊಂಡು ಇದೊಂಥರ ಟಾಪ್ ಅಪ್ ತರ ಬರುತ್ತೆ. ಇದೊಂಥರ ನಮಗೆ ಟ್ರಾನ್ಸಿಟ್ ಒಂಥರ ಟಾಪ್ ಅಪ್. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ. ಯಾರಾದರೂ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸಂಬಂಧಗಳು ಕೂಡ್ತಕ್ಕಂಥ ಒಂದು ಸಮಯ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಒಂದು ಸ್ವಲ್ಪ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿದ್ರು ಕೂಡ ಒಂಚೂರು ಈ ಒಂದು ಹೆಲ್ತ್ಗೋಸ್ಕರ ಕೆಲವರೆಲ್ಲ ಖರ್ಚು ಮಾಡ್ತಾರಲ್ಲ, ಅದಕ್ಕೆ ಇದಕ್ಕೆ ಅಂತೆಲ್ಲ ಸಪ್ಲಿಮೆಂಟ್ಸ್ಗೆ ಅದಕ್ಕೆ ಖರ್ಚು ಮಾಡೋದು, ಇದಕ್ಕೆ ಖರ್ಚು ಮಾಡೋದು, ಏನೋ ಅದನ್ನ ಆರ್ಡರ್ ಮಾಡೋದು, ಇದನ್ನ ಆರ್ಡರ್ ಮಾಡೋದು, ಇದನ್ನ ತರೋದು, ಅದನ್ನ ತರೋದು, ಯಾವುದೋ OTC ಅಂತ ಹೇಳ್ತಾರಲ್ಲ, ಓವರ್ ದಿ ಕೌಂಟರ್ ಏನೇನು ಸಿಗುತ್ತೆ ಎಲ್ಲ ತಗೊಂಡ್ಬರೋದು ಹೆಲ್ತ್ಗೆ, ಅದಕ್ಕೆ ಖರ್ಚು ಅಂತ ತೋರಿಸ್ತಕ್ಕಂಥದ್ದು. ಸ್ವಲ್ಪ ಹಣದ ಖರ್ಚು ಸ್ವಲ್ಪ ಜಾಸ್ತಿ ತೋರಿಸ್ತದೆ. ಸ್ವಲ್ಪ ಕಂಟ್ರೋಲ್ ಇದ್ರೆ ಒಳ್ಳೇದು. ದಶಾಭುಕ್ತಿಗಳಲ್ಲಿ ಶುಕ್ರ ಬಂದ್ರೆ ಸಾಕು, ಏನಿಲ್ಲ. ಬೇರೆಯವ್ರಿಗೆಲ್ಲ ಇದ್ರದ್ದು ಅಪ್ಲಿಕೇಬಲ್ ಆಗಲ್ಲ. ಮಿಥುನ ಲಗ್ನದ ಸರ್ ನಾವು ನಮ್ಗೆ ಅಪ್ಲಿಕೇಬಲ್ ಆಗತ್ತಾ? ನೋ, ನೆವರ್. ಸೊ ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ರೆ ಫಸ್ಟ್ ಕ್ಲಾಸ್ ಟೈಮ್, ಎಕ್ಸಲೆಂಟ್ ಟೈಮ್, ತುಂಬಾ ಚೆನ್ನಾಗಿ ಸ್ಕೋರಿಂಗ್ ಟೈಮ್. ದಶಾಭುಕ್ತಿಗಳು ತುಂಬಾ ಚೆನ್ನಾಗಿದ್ರೆ ಇದು ಟಾಪ್ ಅಪ್ ಆಡ್ ಆಗ್ಬಿಡುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಏನು ಸಮಸ್ಯೆ ಇಲ್ಲ, ಆದ್ರೆ ಕೆಲಸದಲ್ಲಿ ಒಂದು ರೀತಿ ಬೇಜಾರು, ಏನೋ ಒಂಥರ ಬೇಜಾರು, ಹೋಗಕ್ ಬೇಜಾರು, ಕೆಲಸ ಉದ್ಯೋಗ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಒಂದು ಯಕ್ಷ ಪ್ರಶ್ನೆ ತರ. ಯಾರು ಹೋಗ್ತಾರಪ್ಪ ಅನ್ನೋ ಒಂದು ನಿಮಗೆ ಮುಂದಿನ ತಿಂಗಳು 13ನೇ ತಾರೀಕುವರೆಗೂ ಇರ್ತಕ್ಕಂಥದ್ದು. ವಿಶೇಷ ಏನಪ್ಪಾ ಅಂತಂದ್ರೆ ಕರ್ಕಾಟಕ ಲಗ್ನದವರು ವಾಹನ ಖರೀದಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಯಾರ್ಯಾರು ಹೊಸ ವಾಹನ ತಗೊಳ್ಬೇಕು, ವಾಹನ ಸೆಕೆಂಡ್ ಹ್ಯಾಂಡ್ ಇರ್ಬೋದು, ಫಸ್ಟ್ ಹ್ಯಾಂಡ್ ಇರ್ಬೋದು, ಯಾವುದೇ ಇರ್ಬೋದು, ವಾಹನ ಖರೀದಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಶುಕ್ರ ಇದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ. ಬಹಳ ಎಕ್ಸಲೆಂಟ್ ಟೈಮ್ ಖರೀದಿ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಮನೆ ಕಟ್ಟುವ ವಿಚಾರದಲ್ಲೂ ಸ್ವಲ್ಪ ಬರ್ತಕ್ಕಂಥದ್ದು. ಶುಕ್ರ ಮನೆ ಕಾರಕಗಿನ ಹೆಚ್ಚಾಗಿ ಮನೇಲಿರ್ತಕ್ಕಂಥ ಪದಾರ್ಥಗಳು ಹಾಗೆ ವಾಹನಕ್ಕೆ ಕಾರಕ ಆಗಿರ್ತಕ್ಕಂಥದ್ದು. ಸೊ ವಾಹನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾನೆ ಕರ್ಕಾಟಕ ಲಗ್ನದವ್ರಿಗೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಒಂದು ಪ್ರೀತಿ ಬಹಳಷ್ಟು ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಮದುವೆ ಹೊಸದಾಗಿ ಸಂಬಂಧ ಮಾಡತಕ್ಕಂಥದ್ದು ಏನೋ ಇಷ್ಟ ಆಗಲ್ಲ, ಇಷ್ಟ ಅನಿಸ್ತಾ ಇತ್ತು, ಮಾತಾಡಿದ್ಮೇಲೆ ಇಷ್ಟ ಆಗಿಲ್ಲ, ಸ್ವಲ್ಪ ಆ ವಿಚಾರದಲ್ಲಿ ಕಟ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಅದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ ಕರ್ಕಾಟಕ ಲಗ್ನ. ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ.
ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದಿಂದ ಹೆಸರು ಮಾಡ್ತಕ್ಕಂಥದ್ದು, ಕಷ್ಟದಿಂದ ಒಳ್ಳೆ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಿಂಹ ಲಗ್ನದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಏನಾದರೂ ಬರ್ತಕ್ಕಂಥ ಚಾನ್ಸಸ್ ಅಥವಾ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿ ನಿಮಗೆ ಒಂದು ಭಾಷೆ ಕೊಡ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. ಗುಡ್ ಟೈಮ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್, ಒಳ್ಳೆ ನೇಮ್ ಬರ್ತಕ್ಕಂಥದ್ದು, ಅಥವಾ ಇನ್ನೊಂದು ಯಾವುದೋ ಕಂಪನಿಲಿ ಒಂದು ಹೈಯರ್ ಪೋಸ್ಟ್ಗೆ ನಿಮಗೆ ಕೆಲಸ ಸಿಗ್ತಕ್ಕಂಥದ್ದು ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಮುಂದಿನ ತಿಂಗಳು 13ನೇ ತಾರೀಕು ಒಳಗಡೆ ಆಗ್ತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ನಿಮಗೆ ಶುಕ್ರ ಇದ್ದಲ್ಲಿ ಈ ಒಂದು ಫಲ ನಿಮಗೆ ಆಡ್ ಆನ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಹಣ, ತುಂಬಾ ಚೆನ್ನಾಗಿರ್ತಕ್ಕಂಥ ಹಣ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಮದುವೆ ವಿಚಾರದಲ್ಲಿ ಸ್ವಲ್ಪ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು, ಸೊ ವೈಮನಸ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಇಬ್ಬರಲ್ಲೂ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಮದುವೆ ವಿಚಾರದಲ್ಲೂ ಕೂಡ ಏನಾದ್ರು ಸೆಟ್ ಆಯ್ತು ಅಂತಂದ್ರೆ ಸ್ವಲ್ಪ ಮದುವೆಯಲ್ಲಿ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಈ ಒಂದು ಚಟಪಟ ಅಂತ ಹೇಳ್ತೀವಿ, ಗಲಾಟೆಗಳು ಅಂತ ಹೇಳ್ತೀವಿ, ಅದು ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸಿಂಹ ಲಗ್ನದವ್ರಿಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು, ಏನು ಮೇಜರ್ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಬಟ್ ಆದ್ರೆ ಓವರ್ ಆಲ್ ಹೆಸರಿಗೆ ಮಾಡಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಸಿಂಹ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಇರಲೇಬೇಕು. ಕನ್ಯಾ ಲಗ್ನ ಕೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ ಮಾಡೋರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಏನಾದ್ರು ಕನ್ಯಾ ಲಗ್ನದವರು ಎಕ್ಸಾಮ್ ಬರೆಯೋದು ಅದು ಇದು ಮಾಡಿದ್ರೆ 13ನೇ ತಾರೀಕು ಒಳಗಡೆ ಸೊ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಬರ್ತಕ್ಕಂಥದ್ದು ಕನ್ಯಾ ಲಗ್ನದವರು. ಮತ್ತೆ ಹಾಗೆ ವಿದೇಶಕ್ಕೆ ಹೋಗಿ ಓದಬೇಕು ಅನ್ನೋರಿಗೆ ಕನ್ಯಾ ಲಗ್ನದವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಕೆಲಸದಲ್ಲಿ ಇರ್ತಕ್ಕಂಥವ್ರು, ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಲೈಟ್ ಆಗಿ ತೋರಿಸ್ತಾ ಇದೆ. ಸಣ್ಣ ಚೇಂಜ್, ಮೇಜರ್ ಚೇಂಜ್ ಇಲ್ಲ, ಸಣ್ಣ ಸಾಫ್ಟ್ ಚೇಂಜ್ ಅಂತ ಹೇಳ್ತೀವಿ, ಒಂದು ಪ್ರಾಜೆಕ್ಟ್ ಚೇಂಜ್ ಅಂತ ಹೇಳ್ತೀವಿ, ಸಾಫ್ಟ್ ಚೇಂಜ್ ತೋರಿಸ್ತಾ ಇದೆ. ಹಣಕಾಸು ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಾಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಹಣದ ಒಂದು ಫ್ಲೋ ಖಂಡಿತ ತುಂಬಾ ಚೆನ್ನಾಗಿದೆ. ವಿವಾಹ ಜೀವನದಲ್ಲಿ ಹಿರಿಯರಿಂದ ಸೆಟ್ ಆಗಿ ಮದುವೆಗೆ ಓಕೆ ಮಾಡ್ತಕ್ಕಂಥ ಸಮಯ ಬಂದಿದೆ ಕನ್ಯಾ ಲಗ್ನದವರಿಗೆ. ವಿವಾಹ ಯಾರೋ ಹೊಸ ಸಂಬಂಧಗಳನ್ನು ನೋಡಿದಾಗ ಕನ್ಯಾ ಲಗ್ನದವರು ದಶಾಭುಕ್ತಿಗಳಲ್ಲಿ ಶುಕ್ರ ಭುಕ್ತಿ ಎಲ್ಲ ಇದ್ದಾಗ ಖಂಡಿತ ಅವರಿಗೆ ಈಗ ನೋಡಿರ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಸೆಟ್ ಆಗ್ತಕ್ಕಂಥ ಒಂದು ವಿಚಾರ ಖಂಡಿತ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಸಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಏನಂತದ್ದೇನು ಸಮಸ್ಯೆ ಇಲ್ಲ. ಆರೋಗ್ಯದ ವಿಚಾರದಲ್ಲೂ ಕೂಡ ಉತ್ತಮವಾಗೇ ಇದೆ, ಏನು ತೊಂದರೆ ಇಲ್ಲ. ಸೊ ಕನ್ಯಾ ಲಗ್ನದವ್ರಿಗೆ ಒಂದು ಒಳ್ಳೆ ಸಮಯ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಿನ ಸ್ವಲ್ಪ ಕಮ್ಮಿ ಅಚೀವ್ಮೆಂಟ್ ತೋರಿಸ್ತಾ ಇದೆ. ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು ಅಂತ ಹೇಳಿ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಮತ್ತೆ ಹಾಗೆ ಬಾಸ್ ಇಂದ, ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಒಂದು ರೀತಿ ಕಾಂಪಿಟೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಒಂದು ರೀತಿ ಗಲಾಟೆಯಿಂದ ಸ್ವಲ್ಪ ದುಡ್ಡು ಮಾಡ್ತಕ್ಕಂಥದ್ದು, ಸ್ವಲ್ಪ ತುಂಬಾ ಒಡೆದಾಡಿ ಹಣ ಗಳಿಸ್ತಕ್ಕಂಥದ್ದು ಬಿಸ್ನೆಸ್ ಮೆನ್ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿರೋರಿಗೆ ಅಡಚಣೆಗಳು ಹೆಚ್ಚು, ವೈಮನಸ್ಯ ಹೆಚ್ಚು, ಸ್ವಲ್ಪ ಇಂಟರ್ನಲ್ ಗಲಾಟೆಗಳು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಅಪಘಾತಗಳಿಂದ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತುಲಾ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅಪಘಾತ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಮಹಾಮೃತ್ಯುಂಜಯ ಮಂತ್ರ ಅಥವಾ ಶುಕ್ರನ ಮೃತ್ಯುಂಜಯ ಮಂತ್ರ ಹೇಳೋದು ವಿಶೇಷವಾಗಿ ಒಳ್ಳೇದಾಗ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಡನ್ ಆಗಿ ಸ್ವಲ್ಪ ದೀರ್ಘಕಾಲದ ಏನೋ ಆಪರೇಷನ್ ಬರ್ತಕ್ಕಂಥದ್ದು, ಅದು ಇದು ಏನೋ ಒಂದು ಸಮಸ್ಯೆ ತುಲಾ ಲಗ್ನದವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ದಶಭುಕ್ತಿಗಳಲ್ಲೂ ಈ ಒಂದು ಶುಕ್ರನ ಅಂಶ ಇದ್ದಾಗ ಅದು ಕಂಡು ಬರುತ್ತೆ. ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ
ಸಪೋರ್ಟ್ ಸಿಗ್ತಕ್ಕಂಥ ತೋರಿಸುತ್ತೆ. ಆದರೂ ಕೂಡ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲ್ಲ. ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಓದೋ ಅವಕಾಶಗಳು ಟೀಚರ್ಸಿಂದ, ಸಹಪಾಠಿಗಳಿಂದ ಎಲ್ಲಾನು ಬಂದರೂ ಕೂಡ ಅವರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಕೂಡ ಚೆನ್ನಾಗಿ ತೆಗಿಬೇಕು ಅಂತಕ್ಕಂಥ ಒಂದು ಸಮಯದಲ್ಲಿ ಸ್ವಲ್ಪ ಒಂದು ಅಷ್ಟು ಸಮಂಜಸವಾಗಿ ಬರದೇ ಇರತಕ್ಕಂಥದ್ದು. ಹಾಗೆ ಹಠದ ಸ್ವಭಾವ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ. ದಶಾಭುಕ್ತಿಯಲ್ಲಿ ಶುಕ್ರ ಇದ್ದಾಗ ಹಠದ ಸ್ವಭಾವ ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಸ್ವಲ್ಪ ಮಾರು ಹೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಉದ್ಯೋಗಸ್ಥರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಸ್ವಲ್ಪ ಎದುರಾಗುತ್ತೆ. ವೃಥಾ ಖರ್ಚು, ಯಾರೋ ಫ್ರೆಂಡ್ಸ್ ಕೊಟ್ವಿ, ರಿಲೇಟಿವ್ ಕೊಟ್ವಿ, ಯಾರೋ ಬಂದು ಅರ್ಜೆಂಟಾಗಿ ಕೇಳಿದ್ರು, ಮತ್ತೆ ಅದು ಸ್ವಲ್ಪ ಹಣ ಕೈಯಲ್ಲಿದ್ದು ಕೊಟ್ಟು ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ ಇದ್ರೂ ಕೂಡ ಮತ್ತೆ ಬಂಡವಾಳ ಮತ್ತೆ ಹಾಕಿ ಅದಕ್ಕೆ ಬಂದಿರತಕ್ಕಂಥ ಲಾಭಕ್ಕೆ ಮತ್ತೆ ಖರ್ಚು ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ವೃಶ್ಚಿಕ ಲಗ್ನದವರಿಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ, ಹಾಗೆ ಹೊಸ ಸಂಬಂಧ ಬರ್ತಕ್ಕಂಥದ್ದು ತೋರಿಸ್ತದೆ. ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ರೆ ಹೊಸ ಸಂಬಂಧ ಬಂದು ಸ್ವಲ್ಪ ಸೆಟ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಇನ್ನ ಬೇರೆ ಏನು ಮೇಜರ್ ಆಗಿ ಇಲ್ಲದೆ ಇರತಕ್ಕಂಥದ್ದು. ಸೊ ಮುಂದಿನ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾರ್ಮಲ್ ಎಜುಕೇಶನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರೀತಾರಲ್ಲ, ಅಲ್ಲಿ ಸಕ್ಸಸ್ ಜಾಸ್ತಿ ಕಂಡು ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ನಾವು ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕ ತೆಗೆದು ಅದರಲ್ಲಿ ಒಂದು ರೀತಿ ಸರ್ಪ್ರೈಸ್ ಆಗಿ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಕ್ಲಿಯರ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಧನುರ್ ಲಗ್ನದವ್ರಿಗೆ ಹೊಸ ಉದ್ಯೋಗ ಸಿಗ್ಬೋದು, ಇರೋ ಉದ್ಯೋಗದಲ್ಲೇ ಸ್ವಲ್ಪ ಬಡ್ತಿ ಸಿಗ್ಬೋದು, ಇರೋ ಉದ್ಯೋಗದಲ್ಲಿ ನಿಮಗೆ ಹೆಚ್ಚು ಹಣ, ಸ್ವಲ್ಪ ಒಳ್ಳೆ ಕೆಲಸ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಸಮಯ ಆಡ್ ಆನ್ ಆಗುತ್ತೆ. ನಿಮ್ಮ ದಶಾಭುಕ್ತಿಗಳಿದ್ರೆ ಅದು ಖಂಡಿತ ಆಡ್ ಆನ್ ಆಗುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಸಮಯನೇ, ಉತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚು ಲಾಭಾಂಶ ಹೊಂದುತ್ತಾರೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು, ವಿವಾಹದಲ್ಲಿ ಗಲಾಟೆ, ಆಲ್ರೆಡಿ ಈ ವಿಚ್ಛೇದನಕ್ಕೆ ಹಿಂದೆ ಮುಂದೆ ನಡೀತಾ ಇರ್ತಕ್ಕಂಥ ಧನುಸ್ಸು ಲಗ್ನದವರಿಗೆ ವಿಚ್ಛೇದನೆ ಒಂದು ಸಿಗ್ತಕ್ಕಂಥದ್ದು ಅಥವಾ ಸೆಟಲ್ಮೆಂಟ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಮುಂದಿನ ತಿಂಗಳು ಜುಲೈ 13 ಒಳಗಡೆ ಸ್ವಲ್ಪ ಗೋಚಾರ ರೀತಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಕಂಡು ಬರ್ತಾ ಇದೆ. ಹೊಸ ಸಂಬಂಧಕ್ಕೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಸ್ವಲ್ಪ ಬಂದಿದ್ದೆಲ್ಲ ಸ್ವಲ್ಪ ಗಲಾಟೆಯಿಂದ ಮುರಿದು ಬೀಳ್ತಕ್ಕಂಥದ್ದು, ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸಿದ್ರು ಕೂಡ ಚಿಕಿತ್ಸೆಯಿಂದ ಗುಣಕಾರಿ ಆಗ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ. ಮಕರ ಲಗ್ನ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫೋಕಸ್ ಕಮ್ಮಿ ಇರುತ್ತೆ, ಆದರೆ ಸ್ವಲ್ಪ ಫೋಕಸ್ ಕೊಟ್ಟು ಓದಿದ್ರೆ ಸ್ವಲ್ಪ ಸಕ್ಸಸ್ ಇರುತ್ತೆ ಅಂತ ಗೋಚಾರದ ಶುಕ್ರ ಹೇಳ್ತಾ ಇದ್ದಾನೆ. ಸ್ವಲ್ಪ ಸಾಧ್ಯವಾದಷ್ಟು ಇನ್ಕ್ಲಿನೇಷನ್ ಟುವರ್ಡ್ಸ್ ಲೇಸಿನೆಸ್ ತೋರಿಸುತ್ತೆ. ಸ್ವಲ್ಪ ವಿಲ್ ಪವರ್ ಜಾಸ್ತಿ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚಿನ ಅಂಕಗಳು ತಗೊಳ್ತಕ್ಕಂಥದ್ದು, ಫೋಕಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಬಾಸಿಂದ ಕಿರಿಕಿರಿ ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಅಧಿಕಾರವನ್ನ ಸ್ವಲ್ಪ ಕಳ್ಕೊಳ್ತಕ್ಕಂಥದ್ದು ಅಥವಾ ಡಿಮೋಷನ್ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಮನಿ ರೊಟೇಷನ್ ಆಗಲ್ಲ, ಸಾಲವನ್ನು ಕೊಡ್ತಕ್ಕಂಥದ್ದು ಅಥವಾ ಕೊಟ್ಟಿರೋ ಸಾಲ ವಾಪಸ್ ಬರದೇ ಇರತಕ್ಕಂಥದ್ದು, ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಬರದೇ ಇರತಕ್ಕಂಥ ಒಂದು ಕಾಂಬಿನೇಷನ್, ಸಂದಿಗ್ಧ ಪರಿಸ್ಥಿತಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಮಕರ ಲಗ್ನದವ್ರಿಗೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಸಮಯ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಇದು ಇಷ್ಟು ಮಕರ ಲಗ್ನ. ಮುಂದಿನ ಲಗ್ನಕ್ಕೆ ಹೋಗೋಣ. ಕುಂಭಲಗ್ನ. ಕುಂಭಲಗ್ನದ
ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಫಸ್ಟ್ ಕ್ಲಾಸ್ ಆಗಿ ಎಜುಕೇಶನ್ ಮಾಡ್ತಾರೆ, ಹೈಯರ್ ಎಜುಕೇಶನ್ ಫೋಕಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಎಜುಕೇಶನ್ ಓದ್ತಕ್ಕಂಥ ಒಂದು ಸಮಯ. ಈ ತಿಂಗಳು ಮುಂದಿನ 13ನೇ ತಾರೀಕುವರೆಗೂ ಫಸ್ಟ್ ಕ್ಲಾಸ್. ಉದ್ಯೋಗಸ್ಥರಿಗೆ ಸ್ವಲ್ಪ ಒಂಚೂರು ಅಷ್ಟು ಸಮಾಧಾನ ಇಲ್ಲ, ಒಳ್ಳೆ ಖುಷಿಯಿಂದ ಜಾಬ್ ಅಲ್ಲಿ ಇರ್ತಾರೆ. ಸಡನ್ ಆಗಿ ಏನೋ ಒಂಥರ ಗ್ಲೂಮಿ ಅಂತ ಹೇಳ್ತಾರೆ, ಒಂದೇನೋ ನಿರಾಸೆ ಆಗ್ತಕ್ಕಂಥದ್ದು, ಏನೋ ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೋ ಮಾಡಿಲ್ಲ, ಹೇಳಿದ್ ಮಾಡಿಲ್ಲ, ಏನೋ ಒಂದು ಸಮ್ ಡಿಸ್ಟರ್ಬೆನ್ಸ್ ಮೈಂಡ್ ಅಲ್ಲಿ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹೆಚ್ಚಿನ ದುಡ್ಡು ಓಡಾಡದೇ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ವಾಹನ ಖರೀದಿಗೆ ಕುಂಭಲಗ್ನದವರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ವಾಹನ ಖರೀದಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ. ವಿವಾಹ ಜೀವನದಲ್ಲಿ ಸ್ವಲ್ಪ ವೈಮನಸ್ಯ ಇರತಕ್ಕಂಥದ್ದು, ಪ್ರೀತಿ ಕಮ್ಮಿ ಆಗ್ತಕ್ಕಂಥದ್ದು, ಸ್ವಲ್ಪ ಮಾತಿನ ಒಂದು ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರೀತಿ ಡೌನ್. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಕುಂಭಲಗ್ನ. ಕೊನೆಯದಾಗಿ ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಮಯ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಾದ್ರು ಈ ಸಮಯದಲ್ಲಿ ಏನಾದ್ರು ಬಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ದಶಾ ಭುಕ್ತಿ ಏನಾದ್ರು ಚೆನ್ನಾಗಿದ್ರೆ ಮಾತ್ರನೇ ಇಟ್ ವಿಲ್ ಬಿ ಗುಡ್. ಇಲ್ಲಾಂದ್ರೆ ದಶಾ ಇಸ್ ಬ್ಯಾಡ್, ಭುಕ್ತಿ ಅಂತರ್ಭುಕ್ತಿ ಶುಕ್ರ ಬ್ಯಾಡ್, ದಿಸ್ ಇಸ್ ಆಡಿಂಗ್. ಅದೇನೋ ಹೇಳ್ತಾರಲ್ಲ, ಬೆಂಕಿಗೆ ಮತ್ತೆ ಸೀಮೆಣ್ಣೆ ಸುರಿದಂಗೆ, ಆ ರೀತಿ ಒಂದು ಕಾಂಬಿನೇಷನ್. ಉದ್ಯೋಗಸ್ಥರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತದೆ, ಆದ್ರೆ ಶ್ರಮ ಜಾಸ್ತಿ ಅಂತ ಹೇಳ್ತೀವಿ. ಶ್ರಮದಿಂದ ಫಲಗಳು ಜಾಸ್ತಿ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ, ಆದ್ರೂ ಕೂಡ ಅಡಚಣೆಯಿಂದ ಲಾಭ ಬರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಮಾತುಕತೆ ಬರ್ತಕ್ಕಂಥದ್ದು, ಸ್ವಲ್ಪ ವೈಮನಸ್ಯ ಆಗ್ತಕ್ಕಂಥದ್ದೆಲ್ಲ ತೋರಿಸುತ್ತೆ, ಆದ್ರೂ ಕೂಡ ಕಷ್ಟದಿಂದ ಸಂಬಂಧಗಳು ಒಂದಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನಾರ್ಮಲ್ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಅಷ್ಟೊಂದೇನು ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತದೆ. ಸ್ವಲ್ಪ ಅದಕ್ಕೆ ಚಿಕಿತ್ಸೆ ಅದು ಇದು ಮಾಡ್ಕೊಂಡ್ರೆ ಮೀನಲಗ್ನದವ್ರಿಗೆ ಏನು ಮೇಜರ್ ಏನು ಸಮಸ್ಯೆ ಇಲ್ಲ. ಇಷ್ಟು ಶುಕ್ರನ ವೃಷಭ ರಾಶಿ ಪ್ರವೇಶ, ಅದರ ಗೋಚಾರ ಫಲ ಎಲ್ಲ 12 ಲಗ್ನಗಳಿಗೆ. ರಾಶಿನ ಬಿಟ್ಬಿಡಿ, ರಾಶಿ ಭವಿಷ್ಯ ಸುಳ್ಳು, ಅತ್ಯಂತ ಸುಳ್ಳಿನ ಕಂತೆ ಅಂದ್ರೆ ರಾಶಿ ಭವಿಷ್ಯ. ದಿನಾ ಏನು ಆಗಲ್ಲ ಮನುಷ್ಯನಿಗೆ. ದಿನಾ ನಡೆಯುತ್ತೆ ಅಂದ್ರೆ 10 ಜನ ನಿಲ್ಸ್ಬಿಟ್ಟು ದಿನ ಏನಾಗ್ತಾ ಇದೆ, ದಿನ ಒಂದು ರಾಶಿ ಭವಿಷ್ಯ ಹೇಳಿದ್ರೆ ಅದರಂತ ಹುಚ್ಚು ಹೇಳ್ತಕ್ಕಂಥವ್ರಿಗೂ ಹುಚ್ಚು, ಕೇಳ್ತಕ್ಕಂಥವ್ರಿಗೆ ಮಹಾ ಹುಚ್ಚು ಅಂತಾರೆ. ಸರಿ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಒಂದು ಸಮಯ. ಸೊ 2 ಇಂಪಾರ್ಟೆಂಟ್ ಥಿಂಗು ಏನಿರುತ್ತೋ ಕಾಂಬಿನೇಷನ್ ಹೇಳ್ಬಿಡುತ್ತೆ. ಸಕ್ಸಸ್ ಕಾಂಬಿನೇಷನ್ ಬರಬೇಕು, ನಾವು ವಿನ್ನಿಂಗ್ ಕಾಂಬಿನೇಷನ್ ಬರಬೇಕು ಅಂದ್ರೆ 9, 10, 11, 6, 11 ಬರಲೇಬೇಕು. ಲೈನ್ 2 ಬಂದಿದೆ, ಲೈನ್ 3 ಅವ್ರಿಗೆ ಸ್ವಲ್ಪ 12 ಬಂದಿದೆ, ಲಾಸ್ ತೋರಿಸ್ತಿದೆ. ಬಟ್ ಇದರಲ್ಲಿ ತೋರಿಸಿದೆ ಅಂದ್ರೆ ಅದು ಸ್ವಲ್ಪ ಖರ್ಚಾಗಿ ಬರ್ತಕ್ಕಂಥದ್ದು, ಸ್ವಲ್ಪ ವಿನ್ನಿಂಗ್ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ 9, 10, 11 ಕಾಂಬಿನೇಷನ್ ಇದ್ದಾಗ ಸ್ವಲ್ಪ ಕಾಂಪ್ರಮೈಸ್ ಹೋಗ್ಬೇಕು. ಇವತ್ತೇನೆ ಹೋದ್ರೂ ಕೂಡ ಅವ್ರು ಬರಲ್ಲ, ಆ ಬರೋ ಟೈಮ್ಗೆ ಬರೋದು ವೆರಿ ವೆರಿ ಡಿಫಿಕಲ್ಟ್. ಅದು 24 ಇಂದ ಹಿಡಿದು 27 ವರೆಗೂ ಇರುತ್ತೆ. 1ನೇ ತಾರೀಕಿಂದ ದಿವ್ಯ ಚಕ್ಷು ಕ್ಲಾಸಸ್ ಮಾಡ್ತಾ ಇದೀವಿ, 6 ವರ್ಷದಿಂದ ಹಿಡಿದು 20 ವರ್ಷದವರೆಗೂ. ಅದ್ರ ಜೊತೆಗೆ ಬೃಹಸ್ಪತಿ ಜ್ಞಾನ. ಮಕ್ಕಳಿಗೆ ಯಾರು ಸ್ವಲ್ಪ ಎಜುಕೇಶನ್ ಸ್ವಲ್ಪ ಚೆನ್ನಾಗಾಗಬೇಕು, ವಿಲ್ ಪವರ್ ಸ್ಟ್ರಾಂಗ್ ಮಾಡಬೇಕು. ಸೊ ನಾನೇ ಕ್ಲಾಸ್ ತಗೊಳ್ತಕ್ಕಂಥದ್ದು, ಅಲ್ಲಿ ನಾವು ಟ್ರೈನ್ ಮಾಡ್ತೀವಿ, ಫಸ್ಟ್ ಕ್ಲಾಸ್ ಆಗಿ ಟ್ರೈನ್ ಮಾಡ್ತೀವಿ. ಸೊ ನಾವೊಂದು ಗ್ರೂಪ್ ಅಲ್ಲಿ ಫೋಕಸ್ ಮಾಡಿ ಬೆಸ್ಟ್ ರಿಸಲ್ಟ್ ಕೊಡ್ತಕ್ಕಂಥ ಒಂದು ವಿಚಾರನ ನಾವು ಹೇಳ್ತೀವಿ. ಇದು ನಮ್ಮ ಹಿಂದೆ ಋಷಿಮುನಿಗಳು ಕೊಟ್ಟಿರತಕ್ಕಂಥ ಕೆಲವು ಟೆಕ್ನಿಕ್ಸ್ ನ, ಬ್ರೈನ್ ಡೆವಲಪ್ಮೆಂಟ್ ನ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಸಾಧ್ಯವಾದಷ್ಟು ಸ್ವಲ್ಪ ಮಂತ್ರಗಳನ್ನ ಉಪದೇಶ ಮಾಡಿ ಮಾಡ್ತಕ್ಕಂಥದ್ದು. ಹಾಗೆ ನಮ್ಮ ಕ್ಲಾಸಸ್ಸು ಆಗಸ್ಟ್ 16 ಇದೆ. ಅವ್ರಿಗೂ ಕೂಡ ನಕ್ಷತ್ರ ನಾಡಿ ಬೆಳಿಗ್ಗೆ 11ರಿಂದ 1, ಸಂಜೆ 7ರಿಂದ 9 ಜಾಯ್ನ್ ಆಗಿ. ಒಳ್ಳೇದಾಗ್ಲಿ. ಟೈಮ್ಸ್ ಅಪ್. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate rupees 528 for temple fund and know your future by well-trained and qualified team of astrologers. From Dr. Dinesh Gurji's Nakshatra Nadi.
ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರೂಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.